ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಇವತ್ತೊಂದು ಸಿಂಪಲ್ ಆದ ಕ್ಯಾಬೇಜ್ ಪಲ್ಯ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಕ್ಯಾಬೇಜ್ ನೋಡಿ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ. ತುಂಬ ಸಣ್ಣಕ್ಕೆ ಹಚ್ಕೊಂಡು ಚೆನ್ನಾಗಿ ವಾಶ್ ಮಾಡಿ ನೀರು ಹೋಗಲಿ ಅಂತ ಹಾಕಿದ್ದೀನಿ. ಈ ಪಲ್ಯಕ್ಕೆ ನೀರು ಹಾಕಬಾರ್ದು. ನೋಡಿ ಎಷ್ಟು ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ. ಇವತ್ತು ಕ್ಯಾಬೇಜ್ ಪಲ್ಯ, ಈ ಮಂಡೇ ಅಲ್ವಾ, ಇದಕ್ಕೂ ಬೇಳೆ ಸಾಂಬಾರು ಮತ್ತು ಕ್ಯಾಬೇಜ್ ಪಲ್ಯ. ಇಲ್ಲಿ ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ ಇವಾಗ ಸ್ವಲ್ಪ ಸಾಸಿವೆ ಹಾಕ್ತೀನಿ. ಸಿಂಪಲ್ ಪಲ್ಯ, ಇದಕ್ಕೇನು ಅಷ್ಟೊಂದು ಜಾಸ್ತಿ ಏನು ಐಟಮ್ ಬೇಡ. ನೋಡಿ, ಇವಾಗ ಸಾಸಿವೆ ಹಾಕಿದ್ದೀನಿ. ಈ ಕ್ಯಾಬೇಜ್ ಪಲ್ಯ ರೈಸ್ಗೆ, ಸಾಂಬಾರಿಗೆ ಮತ್ತು ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಇವಾಗ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಹಾಕಿದ್ಮೇಲೆ ನೋಡಿ ಫ್ರೆಂಡ್ಸ್, ಉದ್ದುದ್ದಕ್ಕೆ ಹಚ್ಚಿದ ಎರಡು ದಪ್ಪದು 2 ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಚ್ಚಿಟ್ಕೊಂಡಿದ್ದೀನಿ. ಇವಾಗ ಸಾಸಿವೆ ಸಿಡಿತಾ ಇದೆ. ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಳ್ತೀನಿ. ಹಂಗೆ ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಹುರಿರಿ. ನೀವು ಕ್ಯಾಬೇಜ್ ಎಷ್ಟು ಚೆನ್ನಾಗಿ ಹಚ್ಕೊಳ್ತೀರೋ ಅಷ್ಟೇ ಚೆನ್ನಾಗಿರುತ್ತೆ. ಸ್ವಲ್ಪ ಇವಾಗ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ. ನೋಡಿ ಎಷ್ಟು ಸಣ್ಣಕ್ಕೆ. ಇದು ದೊಡ್ಡದು ಒಂದು ಕ್ಯಾಬೇಜು. ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಫಸ್ಟ್ ಟೈಮು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಸಾಸಿವೆ ಮತ್ತು ಉದ್ದಿನಬೇಳೆ, ಕಡಲೆಬೇಳೆ ಚೆನ್ನಾಗಿ ಫ್ರೈ ಆಗ್ತಾಯಿದ್ದಂಗೆ ನಾನು ನೋಡಿ ಇವಾಗ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ನೀವು ಎಷ್ಟು ಈರುಳ್ಳಿ ಹಾಕ್ತೀರೋ ಅಷ್ಟೇ ಟೇಸ್ಟಾಗಿರುತ್ತೆ. ಇವತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿದ್ದೀನಿ. ಏನಿಲ್ಲ, ಸಿಂಪಲ್ ಫ್ರೆಂಡ್ಸ್, ಇದು ಏನು ಅಂಥದ್ದೇನಿಲ್ಲ. ಸಿಂಪಲ್. ನೋಡಿ, ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಒಂದು ಸ್ವಲ್ಪ ಈರುಳ್ಳಿ ಬೇಯೋಕ್ಕೆ ನಾನು ಒಂಚೂರು ಉಪ್ಪು ಹಾಕ್ತೀನಿ, ಕಲ್ಲು ಉಪ್ಪು. ನೋಡಿ ಇವಾಗ ಕರಿಬೇವಿನ ಸೊಪ್ಪು 1-2 ಹಾಕ್ತೀನಿ. ನಾನು ಕರಿಬೇವಿನ ಸೊಪ್ಪನ್ನು ಚೆನ್ನಾಗಿ ತೊಳೆದು ವಾಶ್ ಮಾಡಿ ಈ ಥರ ಚೆನ್ನಾಗಿ ಒಣಗಿಸಿ ಆಮೇಲೆ ಫ್ರಿಜ್ಜಲ್ಲಿ ಇಡ್ತೀನಿ. ಕರಿಬೇವಿನ ಸೊಪ್ಪು ತಂದ ತಕ್ಷಣ ಚೆನ್ನಾಗಿ ಅದನ್ನು ನೀರಲ್ಲಿ ಹಾಕಿ ತೊಳೆದು ಈ ಥರ ಚೆನ್ನಾಗಿ ಆರಿಸಿ ಒಣಗಿದ ಮೇಲೆ ಇದನ್ನು ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ತೀನಿ. 1 ತಿಂಗಳು ಇರುತ್ತೆ. ನಾವು ಸಾರಿಗೆ ಹಾಕುವಾಗ ತೊಳೆಯೋದಿಲ್ಲ. ನೋಡಿ, ಇವಾಗ ಕ್ಲೀನಾಗಿ ಫ್ರೈ ಮಾಡ್ತಿದ್ದೀನಿ. ಏನಿಲ್ಲ, ಸಿಂಪಲು ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಈರುಳ್ಳಿ, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು. ಆಮೇಲೆ ಅದಕ್ಕೆ ಮೇಯ್ನ್ ಏನಂದರೆ ಕೊಬ್ಬರಿ. ನೋಡಿ ಎಷ್ಟು ಕೊಬ್ಬರಿ ನಾನು ತುರಿದು ಈ ಕೊಬ್ಬರಿ ಇಟ್ಕೊಂಡಿದ್ದೀನಿ. ನೋಡಿ, ಕೊಬ್ಬರಿ ಹಾಕಬೇಕು. ಅದೇ ಮೇಯ್ನ್ ಟೇಸ್ಟ್ ಕೊಡುತ್ತೆ. ಚೆನ್ನಾಗಿ ನೋಡಿ, ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇದು ಸಿಂಪಲ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ರೈಸ್, ರೊಟ್ಟಿ, ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ನಾನಿವತ್ತು ಬೇಳೆ ಸಾಂಬಾರು ಮಾಡಿದ್ದೀನಿ, ಅದಕ್ಕೆ ಕ್ಯಾಬೇಜ್ ಪಲ್ಯ. ನೋಡಿ, ಇವಾಗ ಹಾಕ್ತೀನಿ. ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಈಗ ಮಿಕ್ಸ್ ಮಾಡಿ, ಎಲ್ಲ ಕೆಳಗಡೆ ಮೇಲೆ ಮಿಕ್ಸ್ ಮಾಡಿ, ಎಲ್ಲ ಹಾಕಿದ್ರೆ ಮಿಕ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ನೋಡಿ, ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಕೆಳಗಡೆದೆಲ್ಲ ಮೇಲೆ ಬರಬೇಕು. ಇದೇ ಥರ ಫ್ರೈ ಮಾಡಿಟ್ಟು ನಮ್ಮೂರ ಕಡೆ, ನಮ್ಮ ಮಡಿಕೇರಿ ಕಡೆ ಸೇಮ್ ಇದೆ ಮಾಡೋದು ರೈಸ್ ರೊಟ್ಟಿಗೆ. ಅದಕ್ಕೆ ಇವಾಗ ಎಲ್ಲನೂ ಹಾಕ್ತೀವಿ. ಇವಾಗ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ತುಂಬ ಸಿಂಪಲ್, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಆಗಿರುತ್ತೆ. ನೋಡಿ, ಇವಾಗ ನಿಮಗೆ ರುಚಿಗೆ ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದೆ. ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳಿ. ಇದಕ್ಕೆ ನೀರು ಹಾಕಬಾರ್ದು. ಅದು ಹಂಗೆ ಸಿಮ್ಮಲ್ಲಿ ಎಣ್ಣೆಲೇ ಬೇಯಬೇಕು. ನೀರು ಹಾಕೋಂಗಿಲ್ಲ. ಕ್ಯಾಬೇಜ್ ಬೆಂದು ನೀರು ಬಿಟ್ಟುಕೊಳ್ಳುತ್ತೆ. ನೋಡಿ, ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ. ಇದೊಂದು 10 ನಿಮಿಷ ಬೇಯುತ್ತೆ ಸಾಕು. 15 ನಿಮಿಷ ಬೆಂದರೆ ಸಾಕು. ಇವಾಗ ಮುಚ್ಚಳ ಮುಚ್ಚಿದೆ. ಸಿಂಪಲ್, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ಒಂದು ಸಲ. ನಾನು ಏನು ಹಾಕಿದ್ನೋ ಅದನ್ನೇ ಹಾಕಿ ಒಂದು ಸಲ ಟ್ರೈ ಮಾಡಿ.
ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಗ್ರೀನ್ ವೈಟ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣುತ್ತೆ. ಗ್ರೀನ್ ವೈಟ್ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ರೊಟ್ಟಿಗಂತೂ ರೈಸ್ ರೊಟ್ಟಿಗೆ ಸೂಪರಾಗಿರುತ್ತೆ. ಚಪಾತಿಗೆ, ರೈಸ್ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಣ್ಣೆ ಹಾಕಿ, ಬರೀ ಎಣ್ಣೆ ಅದೇ ಬೇಯಬೇಕು, ನೀರು ಹಾಕೋಂಗಿಲ್ಲ. ನಮ್ಮ ಮನೇಲಿ ಇವತ್ತು ಮಂಡೇ ಅಲ್ವಾ, ನಾನ್ ವೆಜ್ ಮಾಡಲ್ಲ. ಅದರಿಂದ ಬೇಳೆ ಸಾಂಬಾರು ಮಾಡಿದ್ದೀನಿ. ಬೆಳಗ್ಗೆ ಪೊಂಗಲು. ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್, ಸ್ಕಿಪ್ ಮಾಡೋದು, ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಹಾಕಿ. ಕೊನೆಗೆ ನಾನು ಕಾಯಿ ತುರಿ ಹಾಕ್ತೀನಿ. ಕಾಯಿ ತುರಿ ನೀವು ಎಷ್ಟು ಹಾಕ್ತೀರಾ ಅಷ್ಟೇ ಟೇಸ್ಟ್. ತುಂಬ ಹಾಕಿದ್ರೆ ಅಷ್ಟು ಟೇಸ್ಟ್ ಆಗಿರುತ್ತೆ. ನೀವು ಎಷ್ಟು ಕಾಯಿ ತುರಿ ಹಾಕ್ತೀರಾ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ ಇವಾಗ ಖಂಡಿತ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಇದನ್ನು ನೈಟ್ ಇದಕ್ಕೆ ನಾನು ಚಪಾತಿ ಮಾಡ್ತೀನಿ. ಈ ಪಲ್ಯಕ್ಕೆ ನೈಟ್ ಚಪಾತಿ ಮಾಡ್ತೀನಿ ಅಷ್ಟೇ ಫ್ರೆಂಡ್ಸ್. ಒಂದು 5-6 ನಿಮಿಷದಲ್ಲಿ ಒಂದು ಪಲ್ಯ ರೆಡಿ ಆಗುತ್ತೆ. ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಆಲ್ರೆಡಿ ಪಲ್ಯ ಸೂಪರಾಗಿ ಆಗಿದೆ. ಈಗ ಕರೆಕ್ಟಾಗಿ ಒಂದು 8 ನಿಮಿಷಕ್ಕೆ ಬೇಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.